ज्ञानाम्भोधिं विमलहृदयं सर्वदा तत्त्वनिष्ठं कर्मातीतं तपसि निरतं ब्रह्मतत्त्वप्रकाशं नित्यं शुद्धं यतिवरमहं सर्ववेदान्तवेद्यं सेव्यं शिष्यैः विमलहृदयैः सच्चिदानन्दम् ईडे सेव्यं शिष्यैः विमलहृदयैः सच्चिदानन्दमीडे गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। नमो नमः सद्गुरुपादुकाभ्याम्। भगवद्भक्तರು सद्गुरु भक्तರು ಮುಮುಕ್ಷು ತತ್ವ ಜಿಜ್ಞಾಸು ಸಾಧಕರು ವೇದಾಂತ ಪ್ರಿಯರು ವಿಚಾರ ಪರಾಯಣರು ವಸ್ತು ತಂತ್ರಜ್ಞಾನ ಪ್ರಿಯರೂ ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು
ಮಾಘ ಮಾಸ ಕೃಷ್ಣ ಪಕ್ಷ ಪಂಚಮಿ ತಿಥಿ ಶುಕ್ರವಾರ 2026ನೇ ಇಸವಿ ಫೆಬ್ರವರಿ ಮಾಹೆಯಲ್ಲಿ 6ನೇ ತಾರೀಕಿನ ಶುಕ್ರವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಅಧ್ಯಾಸ ಭಾಷ್ಯ ಪ್ರವಚನ ಸುಗಮ ವ್ಯಾಖ್ಯಾನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಾಂಕರಾದ್ವೈತ ವೇದಾಂತ ದರ್ಶನದಲ್ಲಿ ಒಂದು ಅದ್ಭುತವಾದ ಶಬ್ದ ಅಧ್ಯಾಸ. ಅಧ್ಯಾಸ ಎನ್ನುವ ಶಬ್ದ ನಮಗೆ ಮೂಲ ಪ್ರಸ್ಥಾನತ್ರಯಿ ವೇದಾಂತ ಗ್ರಂಥಗಳಲ್ಲಿ ಸಿಕ್ಕುವುದಿಲ್ಲ. ಭಗವದ್ಗೀತೆಯಲ್ಲಾಗಲಿ ಅಥವಾ ಚತುರ್ದಶ ಉಪನಿಷತ್ತುಗಳಲ್ಲಾಗಲಿ ಅಥವಾ 555 ವೇದಾಂತ ಮೀಮಾಂಸಾ ಸೂತ್ರಗಳಲ್ಲಾಗಲಿ ಅಧ್ಯಾಸ ಎನ್ನುವ ಪದವಿಲ್ಲ. ಅವಿದ್ಯಾ ಎನ್ನುವ ಪದವಿದೆ, ಅಜ್ಞಾನ ಎನ್ನುವ ಪದ ಸಿಕ್ಬಹುದು, ಆದರೆ ಅಧ್ಯಾಸ ಎನ್ನುವಂಥ ಪದವಿಲ್ಲ. ಭಗವಾನ್ ಶಂಕರಾಚಾರ್ಯರವರು ಅಧ್ಯಾಸ ಎನ್ನುವಂಥ ಒಂದು ಪದವನ್ನ ಹೊಸದಾಗಿ ಹುಟ್ಟು ಹಾಕಿ ಅದರ ಮಹತ್ವವನ್ನ, ಅಧ್ಯಾಸದ ವ್ಯಾಪ್ತಿಯನ್ನ, ಅಧ್ಯಾಸದಿಂದಾಗಿರುವಂತಹ ಅನರ್ಥ ಪರಂಪರೆಗಳನ್ನ ತುಂಬಾ ಸುಂದರವಾಗಿ ಅಧ್ಯಾಸ ಭಾಷ್ಯದಲ್ಲಿ ತಿಳಿಸಿ ಅಧ್ಯಾಸ ಎಲ್ಲಾ ಕಡೆ ಹಬ್ಬಿದೆ. ಹೇಗೆ ಆಕಾಶ ಎಲ್ಲಾ ಕಡೆ ಇದೆಯೋ ಅದೇ ರೀತಿಯಲ್ಲಿ ಅಧ್ಯಾಸವಿಲ್ಲದ ಮನುಷ್ಯರಿಲ್ಲ. ಬ್ರಹ್ಮಜ್ಞಾನಿಯೊಬ್ಬನನ್ನ ಬಿಟ್ಟು ಉಳಿದ ಸಕಲ ಮಾನವರನ್ನು ಆವರಿಸಿಕೊಂಡಿದೆ ಅಧ್ಯಾಸ ಅಂತ ಹೇಳ್ತಾರೆ. ಅಧ್ಯಾಸವನ್ನೇ ತಮೇತಂ ಏವಂ ಲಕ್ಷಣಂ ಅಧ್ಯಾಸಂ ಪಂಡಿತ ಅವಿದ್ಯಾ ಇತಿ ಮನ್ಯಂತೆ. ಈ ಅಧ್ಯಾಸವನ್ನೇ ಪಂಡಿತರು, ಜ್ಞಾನಿಗಳು, ಮಹಾತ್ಮರು, ವಿವೇಕಿಗಳು ಅವಿದ್ಯಾ ಎಂದು ಕರೀತಾರೆ ಅಂತ ಹೇಳಿದ್ದಾರೆ. ಈ ಅಧ್ಯಾಸ ಭಾಷ್ಯ ಶಾಂಕರಾದ್ವೈತ ವೇದಾಂತ ಸಿದ್ಧಾಂತಕ್ಕೆ ತಳಹದಿ, ಸ್ಟ್ರಾಂಗೆಸ್ಟ್ ಫೌಂಡೇಶನ್. ಇದನ್ನ ಅರ್ಥ ಮಾಡೋದು ಬಹಳ ಕಷ್ಟ. ಅದು ಕೇವಲ 4 ಪುಟ ಇದೆ. 4 ಪುಟವಿರುವಂತ ಅಧ್ಯಾಸ ಭಾಷ್ಯವನ್ನ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸುಮಾರು 100 ಪುಟದಲ್ಲಿ ವಿವರಿಸಿದ್ದಾರೆ ಸಂಸ್ಕೃತದಲ್ಲಿ. ಕನ್ನಡ ಗ್ರಂಥದಲ್ಲಿ 300 ಪುಟ ಇದೆ. ಎಲ್ಲಿ ಮುಂದುವರ್ತೇನೆ ಇವತ್ತು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾರು ನಿಜವಾದ ಮುಮುಕ್ಷ ಸಾಧಕರೋ, ಯಾರು ತತ್ವ ಜಿಜ್ಞಾಸು ಸಾಧಕರೋ, ಯಾರಿಗೆ ಶಾಂಕರ ಸಂದೇಶ ಚೆನ್ನಾಗಿ ಅರ್ಥವಾಗಬೇಕು ಅನ್ನುವಂತ ಇಚ್ಛೆ ಇದೆಯೋ ಅಂತ ಧೀರರು, ವಿವೇಕಿಗಳು, ವಿಚಾರ ಪರಾಯಣರು, ವಿಮರ್ಶಕರು, ಮಹಾಮೇಧಾವಿಗಳು ಸುಗಮ ವ್ಯಾಖ್ಯಾನವನ್ನ ಅವಶ್ಯವಾಗಿ ನೋಡಬೇಕು. ಸುಗಮ ಕನ್ನಡದ ಗ್ರಂಥ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವೇದಾಂತ ಪ್ರತಿಪನ್ನ, ವೇದಾಂತ ದರ್ಶನವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿಪಾದಯಿತಾರ 100 ಜನಗಳಿಗೆ ಅದನ್ನ ಪ್ರತಿಪಾದಯಂತಿ ಉಪದೇಶ ಮಾಡ್ತಾರೆ. ಎಲ್ಲರೂ ಕೂಡ ಕುರುಡರು ಅನ್ನುವಂತ ದೋಷ ಬಂದ್ಬಿಡುತ್ತೆ ನೋಡಿ, ಹುಷಾರ್. ಆದ್ದರಿಂದ ಎಲ್ಲಾ ವ್ಯವಹಾರಗಳನ್ನು ಅವಿದ್ಯಾಪುರಸ್ತರ ಅಂತ ಹೇಳ್ಬೇಡಿ. ಯಾರು ಓದಿಲ್ಲವೋ, ಯಾರು ಸಂಸ್ಕೃತ ಗೊತ್ತಿಲ್ಲವೋ, ಯಾರಿಗೆ ಸೈನ್ಸ್ ಗೊತ್ತಿಲ್ಲವೋ ಅಂತಹ ಜನಗಳನ್ನ ಮಾತ್ರ ಅಜ್ಞಾನಿಗಳು ಕರೆಯುವುದಲ್ವೇ ಎಂದ. ಏತಿ ಚೇತ್ ಎಂದ ಪೂರ್ವಪಕ್ಷ. ಅರ್ಥವಾಯ್ತಲ್ವೇ? ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಸ್ಟೇಟ್ಮೆಂಟ್ ತಪ್ಪು. ಯಾವುದು? ತಮೇತಂ ಅವಿದ್ಯಾಖ್ಯಂ
ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ, ಈ ಆತ್ಮಾನಾತ್ಮರ ಇತರೇತರಾಧ್ಯಾಸವೆಂಬ ಅಧ್ಯಾಸವನ್ನ ಮುಂದು ಮಾಡಿಕೊಂಡೇ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ. ಶ್ರೀರಾಮಚಂದ್ರ ಪ್ರತ್ಯಕ್ಷ ವ್ಯವಹಾರ, ಅನುಮಾನ ವ್ಯವಹಾರ, ಶಾಸ್ತ್ರ ವ್ಯವಹಾರ, ಆಮೇಲೆ ಆಗಮ ವ್ಯವಹಾರ, ಎಲ್ಲ ವ್ಯವಹಾರಗಳು ಕೂಡ ಅವಿದ್ಯಾ ಪುರಸ್ಸರವಾಗಿವೆ ಅಂತ ಹೇಳಿದ್ದ ತಪ್ಪು. ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಅಂತ ಹೇಳಿದ ಮಾತು ತಪ್ಪಾಯ್ತಲ್ಲ ಅಂತ ಪೂರ್ವ ಪಕ್ಷ. ಅತ್ರ ಸಮಾಧಾನ ನೋಡಿ, ಈಗ ಗುರುಗಳು ಹ್ಯಾಕ್ ಕೊಡ್ತಾ ಇದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇನು ಧೈರ್ಯವಾಗಿ ಹೇಳ್ಬಿಟ್ಟು ಏನಂತ, ಸರ್ವೇ ವ್ಯವಹಾರ ಸರ್ವೇಷಾಂ ವ್ಯವಹಾರ ಬುದ್ಧಿಮತಾಂ ವ್ಯವಹಾರ ಮಹಾಮಹಾ ಮೇಧಾಮಿನಾಂ ವ್ಯವಹಾರ ಶಾಸ್ತ್ರಜ್ಞಾನಾಂ ವ್ಯವಹಾರ ಸರ್ವೇ ವ್ಯವಹಾರ ಅವಿದ್ಯಾಂ ಪುರಸ್ಕೃತ್ಯ ಪ್ರವೃತ್ತಾ. ಎದೆ ಒಡೆದೋಗುತ್ತೆ, ಹುಚ್ಚಿಡಿಯುತ್ತೆ. ಶಂಕರಾಚಾರ್ಯರೇನಾದ್ರೂ ಸಿಕ್ಬಿಟ್ರೆ ಇವತ್ತು ಅವ್ರ ಮಾತನ್ನು ಕೇಳಿ ಜನ ಕೋಪ ಮಾಡಿ ಬೈದ್ಬಿಡುತ್ತೆ, ಜೈಲಿ ಹಾಕ್ತಾರೆ. ಏನ್ ಹೇಳ್ತಾ ಇದ್ದೀರಿ ಶಂಕರ, ಬುದ್ಧಿ ಇದೆಯೇನ್ರಿ ನಿಮಗೆ? ಈ ಬೆಂಗಳೂರಿನಲ್ಲಿ 1,00,000 ಜನ ಬುದ್ಧಿವಂತರಿದ್ದಾರೆ, ಅವರನ್ನು ನೀವು ಅವಿದ್ಯಾವಂತರು ಅಂತ ಹೇಳ್ತಾ ಇದ್ದೀರಲ್ಲ, ತಪ್ಪು ಅಂತ ಹೇಳಿದ್ದಾನೆ. ಅಪ್ಪ ಕೋಪ ಮಾಡ್ಕೋಬೇಡ, ಶಾಂತವಾಗಿರು. ಅತ್ರ ಸಮಾಧಾನಂ, ಈ ಆಕ್ಷೇಪಕ್ಕೆ ಸಮಾಧಾನವನ್ನು ಹೇಳ್ತೇವೆ. ಈಗ ಅದನ್ನ ಬಿಡಿಸಿ ಅರ್ಥ ಮಾಡ್ಕೊಂಡು, ಯಾವ ಅರ್ಥದಲ್ಲಿ ಭಗವಾನ್ ಶಂಕರರು ಈ ವಾಕ್ಯವನ್ನ ಹೇಳಿದ್ದ, ಸರ್ವೇ ವ್ಯವಹಾರ ಅಧ್ಯಾಸಂ ಪುರಸ್ಕೃತ್ಯ ಪ್ರವರ್ತ. ಅಯ್ಯೋ ಯೋ ಯೋ, ಎಂತೆಂಥ ಸಾಧಕರಿದ್ದಾರೆ. ಹಿಮಾಲಯಕ್ಕೆ ಹೋಗಿ ಗುಪ್ತ ಕಾಶಿಯಲ್ಲಿ ಕೂತ್ಕೊಂಡು 10 ವರ್ಷದಿಂದ ಮೌನವಾಗಿದ್ದಾರೆ. ಅವನಿಗೂ ಅವಿದ್ಯಾ ಇದೆಯಾ? ಇದೆ. ಇನ್ನೊಬ್ಬ ನೈಷ್ಠಿಕ ಬ್ರಹ್ಮಚಾರಿಯಾಗಿ ತಪಮೂರ್ತಿಯಾಗಿ ಶಮ ದಮ ಉಪರತಿ ತಿತಿಕ್ಷ ಶಬದ್ಧ ಸಮಾಧಾನಗಳನ್ನ ಅನುಷ್ಠಾನ ಮಾಡುತ್ತಾ ಯಮ ನಿಯಮ ಆಸನ ಪ್ರಾಣಾಯಾಮಾದಿ ಅಷ್ಟಾಂಗ ಯೋಗ ಅನುಷ್ಠಾನ ಮಾಡುತ್ತಾ ತಪಸ್ವಿಯಾಗಿದೆ. ಒಂದು ಕೈನಿಂದ ಆನೆಯನ್ನು ಬೀಳಿಸ್ಬಿಡ್ತಾನೆ. ಅಬ್ಬ, ಎಡಗೈನಿಂದ ಚಲಿಸುತ್ತಿರುವಂತ ಟ್ರೈನ್ ಅನ್ನ ಎಳಿತಾನೆ. ನೆಲ ಬಿಟ್ಟು 10 ಅಡಿ ಮೇಲ್ಗಡೆ 2 ಗಂಟೆ ಕೂತ್ಕೋತಾನೆ. ಅವನು ಅವಿದ್ಯಾವಂತನ? ಹೌದು. ನೀ ಮಾಡಿ ತೋರಿಸಿರೋಣ. ಆದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ಜ್ಞಾನಿಗಳು, ಅವರಿಗೆ ಆನೆಯನ್ನ ಕೈನಿಂದ ತಳ್ಳಲಿಕ್ಕಾಗತ್ತಾ? ಆಗುದಿಲ್ಲ. ಅದೆಲ್ಲ ಬೇಡ. ಎಂಥ ಯೋಗ ಪುರುಷರಾಗಿದ್ದರು, ಅಷ್ಟಸಿದ್ಧಿ ಉಳ್ಳಂತ ದೇವತೆಗಳಾಗಿದ್ದರು, ಅವರಿಗೂ ಅಧ್ಯಾಸ ಉಂಟು. ಇದು ಮಜಾ. ಹೇಗೆ ಅದನ್ನು ನೋಡೋಣ, ನಿಧಾನ ನೋಡೋಣ. ಅತ್ತ ಸಮಾಧಾನಂ, ಯಾಕ್ಷೇಪಕ್ಕೆ ಸಮಾಧಾನವಿದೆ. ಯತ್ತಾವದುಚ್ಯತೆ ನ ವಿವೇಕಿನಾಮಪಿ ಅವಿದ್ಯಾ ಪುರಸ್ಸರಾಃ ಭವಿತುಮರ್ಹಂತಿ ವ್ಯವಹಾರಾಃ ಇತಿ. ಈ ಆಕ್ಷೇಪಣೆಗೆ ನಿಧಾನ ಉತ್ತರ ಕೊಡ್ತೇವೆ. ಮೊಟ್ಟ ಮೊದಲಿಗೆ ಯತ್ತಾವದುಚ್ಯತೆ, ಒಂದು ಮಾತು ಹೇಳ್ತಾ ಪೂರ್ವ ಪಕ್ಷಿ, ವಿವೇಕಿನಾಮಪಿ, ಲೋಕದಲ್ಲಿ ಯಾರು ವಿವೇಕಿಗಳನ್ನು ಪ್ರಸಿದ್ಧರಾಗಿದ್ದಾರೆಯೋ ಅಂಥವರ ವ್ಯವಹಾರಗಳು ಕೂಡ ಅವಿದ್ಯಾ ಪುರಸ್ಸರವಾಗಿವೆ ಎನ್ನುವಂತಹದ್ದು ನ ಅರ್ಹಂತಿ, ಸಾಧ್ಯವಿಲ್ಲ. ಬಾಬಾ, ಎಷ್ಟೋ ಜನಗಳಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿರುತ್ತೆ, ಕೆಲವರಿಗೆ ಪದ್ಮ ವಿಭೂಷಣ ಪದ್ಮಶ್ರೀ ಪ್ರಶಸ್ತಿ ಬಂದಿರುತ್ತೆ, ಕೆಲವರು ಕೋಟಿ ಕೋಟಿ ಹಣ ದಾನ ಮಾಡ್ತಾ ಇದ್ದಾರೆ. 1 ತಿಂಗಳಿಗೆ ಒಬ್ಬ ಪುಣ್ಯಾತ್ಮ 1 ಕೋಟಿ ದಾನ ಮಾಡ್ತಾ ಇದ್ದಾರೆ. ಯಾಕೆ? ಇದೆಲ್ಲವೂ ಅನಿತ್ಯವಾದದ್ದು ಅಂತ ತಿಳ್ಕೊಂಡು 1 ವರ್ಷಕ್ಕೆ ಅವನು 50 ಕೋಟಿ ದಾನ ಮಾಡಿದ. ಅವನು ಅಧ್ಯಾಸವಿದೆ. ಹೌದು, ಏನಿದು
ಯಾರು ವಿವೇಕಿಗಳಾಗಿದ್ದಾರೆಯೋ, ಯಾರು ಬುದ್ಧಿವಂತರೋ ಅವರ ವ್ಯವಹಾರಗಳು ಕೂಡ ಅವಿದ್ಯಾ ಪುರಸ್ಸರವಾಗಿವೆ ಎನ್ನುವಂತಹದ್ದು ಹೊಂದುವುದಿಲ್ಲ ಅಂತ ನೀನು ಏನ್ ಹೇಳಿದ್ದೀಯೋ ಅದನ್ನು ವಿಚಾರ ಮಾಡೋಣ. ತತ್ರ ಉಕ್ತಮೇವ ಅಸ್ಮಾಭಿಃ ಪ್ರಮಾತೃತ್ವ ಸಾಮಾನ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ವಿನ ನ ಸಿದ್ಧ್ಯತೀತಿ. ಬ್ಯೂಟಿಫುಲ್ ಆನ್ಸರ್, ಬ್ಯೂಟಿಫುಲ್. ನೋಡಿ, ನಿಧಾನ ನೋಡಿ. ಯಾರು ವಿವೇಕಿಗಳೋ, ಯಾರು ಉದಾರಿಗಳೋ, ಯಾರು ತುಂಬಾ ದಾನ ಮಾಡ್ತಾ ಇದ್ದಾರೋ, ಇದಕ್ಕೆ ನಾವು ಹಿಂದೆಯೇ ಉತ್ತರವನ್ನು ಹೇಳಿದ್ದೇವೆ. ತತ್ರ ಉಕ್ತಮೇವ ಅಸ್ಮಾಭಿಃ ನಮ್ಮಿಂದ ಉಕ್ತಮೇವ ಉತ್ತರ ಕೊಟ್ಟಾಗಿದೆ. ಏನು ಉತ್ತರ? ಈಗ ಇವರೆಲ್ಲರಿಗೂ ಕೂಡ ಪ್ರಮಾತೃತ್ವ ಇದೆಯೋ ಇಲ್ವೋ? ನಾನು ಶ್ರೀಮಂತ, ಇದು ದೇವಸ್ಥಾನಕ್ಕೆ ದಾನ ಮಾಡ್ತಾ ಇದ್ದೇನೆ ಎನ್ನುವಂತ ಪ್ರಮಾತೃತ್ವ, ನಾನು ಪ್ರಮಾತ, ನಾನು ಜ್ಞಾತ, ನಾನು ಕರ್ತ, ನಾನು ಭೋಕ್ತ, ನಾನು ದ್ರಷ್ಟ ಎನ್ನುವಂತ ಪ್ರಮಾತೃತ್ವ ಇದೆಯೋ ಇಲ್ವೋ? ಇದೆ. ಎಲ್ಲರಿಗೂ ಪ್ರಮಾತೃತ್ವ ಇದೆ. ನಾನು ಸ್ವಾಮಿ ಹೋದ ವರ್ಷ ಎಲ್ಲಾ ಕಡೆಗಳಿಗೂ 500 ಕೋಟಿ ದಾನ ಮಾಡಿದೆ. ಯಾರು? ನಾನು. ಹೋಯ್ತು. ನಾನು ಎನ್ನುವುದಕ್ಕೆ ವೇದಾಂತದಲ್ಲಿ ಹೆಸರು ಪ್ರಮಾತೃತ್ವ. ನಾನು ಪ್ರಮಾತವಾಗಿ ನನ್ನ ಕೈನಿಂದ ದಾನ ಮಾಡಿದೆ, ನನ್ನ ಕೈ ನಾ ದಾನ ಮಾಡಿದೆ. ನಾನು ಒಂದು ಯಾರು? ಶರೀರ. ಈ ಪ್ರಮಾತೃತ್ವ ಎನ್ನುವಂತಹದ್ದು ಎಲ್ಲರಿಗೂ ಸಮಾನವಾಗಿದೆ. ಒಬ್ಬ ಬಡವನಿಗೂ ಪ್ರಮಾತೃತ್ವ ಇದೆ, ದೊಡ್ಡ ಶ್ರೀಮಂತನಿಗೂ ಪ್ರಮಾತೃತ್ವವಿದೆ, ಒಬ್ಬ ದಡ್ಡನಿಗೂ ಪ್ರಮಾತೃತ್ವವಿದೆ, ತುಂಬಾ ಬುದ್ಧಿವಂತನಿಗೂ ಪ್ರಮಾತೃತ್ವವಿದೆ, ಒಬ್ಬ ಗೃಹಸ್ಥನಿಗೂ ಪ್ರಮಾತೃತ್ವವಿದೆ, ಒಬ್ಬ ಸನ್ಯಾಸಿಗೂ ಪ್ರಮಾತೃತ್ವವಿದೆ. ಪ್ರಮಾತೃತ್ವವಿಲ್ಲದೆ ವ್ಯವಹಾರವಿಲ್ಲ. ಪ್ರಮಾತೃತ್ವವೇ ಅಧ್ಯಾಸ. ಪ್ರಮಾತೃತ್ವ ಎನ್ನುವಂತಹದ್ದು ಸಾಮಾನ್ಯಂ, ಎಲ್ಲರೂ 1,000 ಕೋಟಿ ಮಾನವರಿಗೂ ಕೂಡ ಪ್ರಮಾತೃತ್ವವಿದೆಯೋ ಇಲ್ವಾ? ಇದೆ. ಕೆಲವರು ಬುದ್ಧಿವಂತರು, ಅವರಿಗೂ ಪ್ರಮಾತೃತ್ವ. ಕೆಲವರು ಸಾಮಾನ್ಯ ಜನ, ಅವರಿಗೂ ಪ್ರಮಾತೃತ್ವ. ಕೆಲವು ಜನರು. ಈ ಪ್ರಮಾತೃತ್ವ ಎನ್ನುವಂತಹದ್ದು ಸಾರ್ವತ್ರಿಕವಾದ ರೋಗ. ಇದು ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ವಿನ, ಆತ್ಮಾನಾತ್ಮರುಗಳಿಗೆ ಪರಸ್ಪರ ಅಧ್ಯಾಸವನ್ನ ಮಾಡಿಕೊಳ್ಳದೆ ಹೋದರೆ ನ ಸಿದ್ಧ್ಯತಿ, ಸಿದ್ಧವಾಗುವುದಿಲ್ಲ. ಆತ್ಮಾನಾತ್ಮರ ಪರಸ್ಪರಾಧ್ಯಾಸದಿಂದಲೇ ಪ್ರಮಾತೃತ್ವ. ಅಬ್ಬಬ್ಬಬ್ಬ, ಏನ್ ಸ್ವಾಮಿ ಇದು? ಶರೀರ ಅನಾತ್ಮ ವಸ್ತು. ಶರೀರವನ್ನ ನಾನು ಎಂದು ಮಾಡಿಕೊಳ್ಳದೆ ಹೋದರೆ, ನನ್ನನ್ನ ಶರೀರ ಎಂದು ತಪ್ಪಾಗಿ ತಿಳಿಯದೆ ಹೋದರೆ ಪ್ರಮಾತೃತ್ವವೇ ಇಲ್ಲ. ನಾ ದಾನ ಮಾಡಿದೆ ಅಂತಾನೆ, ನಾನು ಒಂದ್ ಯಾರು? ಅಧ್ಯಾಸ. ನಾ ಬುದ್ಧಿವಂತ ಅಂತಾನೆ, ನಾನು ಒಂದ್ ಯಾರು? ಅಧ್ಯಾಸ. ನಾ ಸನ್ಯಾಸಿ, ಅಧ್ಯಾಸ. ಅಧ್ಯಾಸದಿಂದಲೇ ಪ್ರಮಾತೃತ್ವ. ಅಧ್ಯಾಸವೆಂದರೆ ಆತ್ಮಾನಾತ್ಮನೋ ಪರಸ್ಪರಾಧ್ಯಾಸ. ವಾಕ್ಯ ನೋಡಿ, ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ವಿನಾ, ಆತ್ಮಾನಾತ್ಮರುಗಳಿಗೆ ಪರಸ್ಪರಾಧ್ಯಾಸವನ್ನ ಮಾಡಿಕೊಳ್ಳದೆ ಹೋದರೆ ಪ್ರಮಾತೃತ್ವಮೇವ, ಪ್ರಮಾತೃತ್ವವೇ ಸಿದ್ಧಿಯಾಗುವುದಿಲ್ಲ. ಪ್ರಮಾತೃತ್ವವಿಲ್ಲದೆ ಹೋದರೆ ಯಾವ ಪ್ರಮಾಣ ವ್ಯವಹಾರವೂ ಇಲ್ಲ. ಅಧ್ಯಾಸ ಏವ ಅವಿದ್ಯಾ ಇತಿ ಚ. ಅಧ್ಯಾಸಕ್ಕೆ ಹೆಸರು ಅವಿದ್ಯಾ, ಅವಿದ್ಯೆಗೆ ಹೆಸರು ಅಧ್ಯಾಸ. ಅಧ್ಯಾಸವಿಲ್ಲದೆ ವ್ಯವಹಾರವಿಲ್ಲ, ಅಧ್ಯಾಸವಿಲ್ಲದೆ ಯಜ್ಞ ಯಾಗಾದಿಗಳಿಲ್ಲ, ಅಧ್ಯಾಸವಿಲ್ಲದೆ ಶಾಸ್ತ್ರ ಪಾಂಡಿತ್ಯವಿಲ್ಲ, ಅಧ್ಯಾಸವಿಲ್ಲದೆ ದೇವ್ರ ಪೂಜನೆ. ಏನು ಆಶ್ಚರ್ಯವಿಲ್ಲ. ಬ್ರಹ್ಮಜ್ಞಾನಿ ಅಧ್ಯಾಸ ರಹಿತ.
ಬ್ರಹ್ಮಜ್ಞಾನಿಯು ದಾನ ಮಾಡಬಹುದು, ಬ್ರಹ್ಮಜ್ಞಾನಿಯು ಪುಸ್ತಕ ಬರೀಬಹುದು, ಬ್ರಹ್ಮಜ್ಞಾನಿಯು ದೇವ ಪೂಜೆ ಮಾಡಬಹುದು. ಅದಕ್ಕೆ ಬಹಳ ವ್ಯತ್ಯಾಸ. ತುಂಬಾ ಸೂಕ್ಷ್ಮ. ಸಿನಿಮಾದಲ್ಲಿ ಏನೇನು ಮಾಡ್ತಾ ಇದ್ದಾನೆಯೋ ಅವನಿಗೆ ಅಧ್ಯಾಸವೇ ಇಲ್ಲ. ರಾವಣ ಸಿನಿಮಾದಲ್ಲಿ ಕತ್ತರಿಸ್ಬೇಕು ಅಂತ ಹೋಗ್ತಾ ಇದ್ದಾನೆ. ಅಲ್ಲಿ ಪಾಪ ಬರಲ್ಲ, ಕತ್ತರಿಸೇ ಇಲ್ಲ. ಕತ್ತರಿಸುವ ನಟನೆ ಮತ್ತೆ ಬ್ರಹ್ಮಜ್ಞಾನಿಗಳ ವ್ಯವಹಾರಗಳೆಲ್ಲವೂ ಕೂಡ ನಾಟಕ ಮಾತ್ರ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತಿ. ಅಜ್ಞಾನಿಗಳು ಎಲ್ಲವೂ ನಾನು 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 ಯಾರು ಅಧ್ಯಾಸ. ಮತ್ತೊಮ್ಮೆ ಮತ್ತೆ ನೋಡಿ, ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ವಿನ ಪ್ರಮಾತತ್ವ ಸಾಮಾನ್ಯಮೇವ ನ ಸಿದ್ಧ್ಯತಿ ಇತಿ ಮುಕ್ತಂ. ಮುಂದಕ್ಕೆ ಅಧ್ಯಾಸ ಏವ ವಿದ್ಯಾ, ಅಧ್ಯಾಸಕ್ಕೆ ವಿದ್ಯಾ. ತೇನ ವಿವೇಕಿನಾಮಪಿ ಪ್ರಮಾತೃತ್ವಮೇವ ಇತಿ ತೇಷಾಮಪಿ ವ್ಯವಹಾರಃ ಅವಿದ್ಯಾ ಪುರಸ್ತರ ಏವ ಅಧ್ಯಾಸ ಪುರಸ್ತರ ಏವ ಇತ್ಯವಗಮ್ಯತೆ. ಬಹಳ ಜನ ಅದ್ಭುತವಾದಂತಹ ಸಂದೇಶ. ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಒಬ್ಬ ಬಹಳ ದೊಡ್ಡವೇ, ಇಡೀ ಭಾರತ ದೇಶಕ್ಕೆ ದೊಡ್ಡ ಮಹಾತ್ಮರು, ರಾಷ್ಟ್ರಪತಿಗಳು, ಪ್ರಧಾನ ಮಂತ್ರಿಗಳನ್ನ ನಾವು ಭಾರತ ರಾಷ್ಟ್ರದ ಪತಿ, ಭಾರತ ರಾಷ್ಟ್ರಕ್ಕೆ ತಂದೆ ತಾಯಿನ ಗೌರವಿಸ್ತೇವೆ. ತುಂಬಾ ಸಂತೋಷ. ಅವರ ರಕ್ತ ಕೆಂಪಾಗಿರುತ್ತೋ ಬಿಳುಪಾಗಿರುತ್ತೋ? ಕೆಂಪಾಗಿರುತ್ತೆ. ರಾಷ್ಟ್ರಪತಿಗಳೇ ಆಗಿದ್ದರೂ ಸಹಿತ, ವಿಶ್ವಪತಿಗಳೇ ಆಗಿದ್ದರೂ ಸಹಿತ, ಅಮೆರಿಕಾ ಪತಿ ಆಗಿದ್ದರೂ ಸಹಿತ ಅವನ ರಕ್ತವು ಕೆಂಪು. ಒಬ್ಬ ಸಾಮಾನ್ಯ ಮನುಷ್ಯ ಇದ್ದಾನೆ, SSLC ಫೇಲ್ ಆಗಿದ್ದಾನೆ, ಅವನಿಗೆ 40-50 ವರ್ಷ ವಯಸ್ಸಾಗಿದೆ, ದುಡ್ಡಿಲ್ಲ, ಕಾಸಿಲ್ಲ, ಕೊಡಬಾರ್ದ, ಅವನ ರಕ್ತವೂ ಕೆಂಪು. ಏನ್ ಸರ್, ಆ ರಾಷ್ಟ್ರಪತಿಗಳಲ್ಲಿ ಈ ದಡ್ಡನಾಗಿರುವಂತಹ ವ್ಯಕ್ತಿಯಲ್ಲಿ ಇಬ್ಬರ ದೇಹದಲ್ಲಿರುವ ರಕ್ತವನ್ನ ಕೆಂಪು ಅಂತ ಹೇಳ್ತಾ ಇದ್ದೀರ? ತಪ್ಪು. ಅಧಿಕಾರ ಹೆಚ್ಚಾಗ್ತಾ ಹೋದಂತೆ MLA, MP, ಆಮೇಲೆ ಮಿನಿಸ್ಟರು, ಪ್ರೈಮ್ ಆಗ್ತಾ ಹೋದಂತೆ ರಕ್ತ ಬಿಳುಪಾಗಿ ಬೇಕಲ್ವೇ? ಇಲ್ಲ ಇಲ್ಲ, ಬೇಡ, ಬಿಳುಪಾಗಿರೋದು. ಎಲ್ಲರ ಶರೀರದ ರಕ್ತವೂ ಕೆಂಪು. ಸರಿಯೋ ತಪ್ಪೋ ಇದೋ? ಸರಿಯಾಗಿ. ಅದೇ ತರಹ ಪ್ರಮಾತೃತ್ವ ಅಂತಿದೆಯಲ್ಲ, ಇದು ಶ್ರೀಮಂತನ ಪ್ರಮಾತೃತ್ವ, ವಿದ್ಯಾವಂತನ ಪ್ರಮಾತೃತ್ವ, ದಡ್ಡನ ಪ್ರಮಾತೃತ್ವ, ಅಜ್ಞನ ಪ್ರಮಾತೃತ್ವ, ದರಿದ್ರನ ಪ್ರಮಾತೃತ್ವ ಎಂದು ಎಲ್ಲರಿಗೂ ಪ್ರಮಾತೃತ್ವ ಸಮಾನವಾಗಿ. ಪ್ರಮಾತೃತ್ವ ಸಾಮಾನ್ಯಂ. ಎಲ್ಲಿ ಪ್ರಮಾತೃತ್ವ ಉಂಟು ಅದು ಅಧ್ಯಾಸದ ಕಾರ್ಯ. ನಿಮ್ಗೆ ಅರ್ಥವಾಗ್ತಾ ಇದೆ ಅನ್ಕೋತೇನೆ. ಪ್ರಮಾತೃತ್ವ ಎನ್ನುವಂತಹದ್ದು ಎಲ್ಲರಿಗೂ ಸಮಾನವಾಗಿದೆ. ವಿವೇಕಿನಾಮಪಿ. ಒಬ್ಬ ಪುಣ್ಯಾತ್ಮ 5ನೇ ವರ್ಷದಲ್ಲಿ ಉಪನೀತನಾಗಿ ಅಧ್ಯಯನ ಮಾಡಿ ಎಲ್ಲಾ ಶಾಸ್ತ್ರಗಳನ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ. ಪ್ರತಿ ದಿವಸ ಅಗ್ನಿಹೋತ್ರ ಅನುಷ್ಠಾನ ಮಾಡ್ತಾನೆ. ಅವನು 89 ವರ್ಷ ಈಗ. ಅವನು ತನ್ನ ಜೀವನದಲ್ಲಿ 84 ವರ್ಷ ಅನುಷ್ಠಾನ ಮಾಡಿದ್ದಾನೆ. ಸಂಧ್ಯಾ ಜಪ ಮಾಡ್ಕೊಂಡು ಬರ್ತಾ ಇದ್ದ. ಅವನು ಅವಿದ್ಯಾವಂತನೇ, ಅವನಿಗೂ ಅಧ್ಯಾಸ ಉಂಟು. ಏನ್ ಯಾಕೆ ಪ್ರಮಾತೃತ್ವ ಹೇಳ್ತ ಸ್ವಾಮಿ, ನಾನೀಗ 89 ವರ್ಷ, ನನ್ಗೆ 5ನೇ ವರ್ಷ ಉಪನಯನ ಮಾಡಿದ್ರು, ಅವತ್ತಿಂದ ಅಗ್ನಿ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಮದುವೆ ಆಯ್ತು. ನಾನು ಮದುವೆಯಾಗಿ 68 ವರ್ಷವಾಯ್ತು. 68 ವರ್ಷಗಳಿಂದಲೂ ನಾನು ಅಗ್ನಿಹೋತ್ರ ಮಾಡ್ಕೊಂಡು ಬರ್ತಾ ಇದ್ದೇನೆ. ನಾನು ಒಂದು ಯಾರು? ಒಂದು ಶಸ್ರು, ನಾಮರೂಪ ಆತ್ಮರಿಗೆ ಉಂಟ. ಎಷ್ಟು ಜನ, ಬಹಳ ಜನ. ವಿವೇಕಿಗಳಿಗೂ ಕೂಡ, ಶ್ರೀಮಂತರಿಗೂ ಕೂಡ, ಪಂಡಿತೋತ್ತಮರಿಗೂ ಕೂಡ, ಸನ್ಯಾಸಿಗಳಿಗೂ ಕೂಡ ಪ್ರಮಾತೃತ್ವವಿದೆಯೋ ಇಲ್ವಾ? ಪ್ರಮಾತೃತ್ವವಿದೆ, ಅಧ್ಯಾಸವಿದೆ.
ಶ್ರೀಮಂತರ ಪ್ರಮಾತೃತ್ವ ಪವಿತ್ರವಾದದ್ದು, ಬಡವರ ಪ್ರಮಾತೃತ್ವ ದುರ್ಬಲವಾದದ್ದು ಅಪವಿತ್ರವಾದದ್ದು ಅಂತಿಲ್ಲ. ಅಬ್ಬಾ, ಎಲ್ಲರಿಗೂ ಪ್ರಮಾತೃತ್ವವಿದೆ, ಎಲ್ಲರಿಗೂ ಕರ್ತೃತ್ವವಿದೆ, ಎಲ್ಲರಿಗೂ ಭೋಕ್ತೃತ್ವವಿದೆ. ಎಲ್ಲಿ ಕರ್ತೃತ್ವ ಭೋಕ್ತೃತ್ವ ಪ್ರಮಾತೃತ್ವ ಮೆರೀತಾ ಇದೆಯೋ ಅದು ಹಿಂಗಡೆ ಅಧ್ಯಾಸ ಉಂಟು. ಅಬ್ಬಾ, ಬ್ರಹ್ಮಜ್ಞಾನಿಗೆ ಅಧ್ಯಾಸವಿಲ್ಲ. ಅವನು ನಾನು ಅಂತ ಹೇಳ್ತಾನಲ್ಲ, ಆಭಾಸ ಮಾತ್ರ ಅವನಿಗೆ ಅವನು. ಇವನು ಬ್ರಹ್ಮಜ್ಞಾನಿ ಹೌದೇ ಅಲ್ಲವೇ ಎನ್ನುವುದನ್ನ ಇತರರು ನಿರ್ಣಯ ಮಾಡಲಾರರು. ರಮಣ ಮಹರ್ಷಿಗಳನ್ನ ಲಕ್ಷಾಂತರ ಜನಗಳು ಬ್ರಹ್ಮಜ್ಞಾನಿ ಜೀವನ್ಮುಕ್ತ ಅಂತ ಹೇಳ್ತಾರೆ. ಏನ್ ಪ್ರಮಾಣ ಅದಕ್ಕೆ ಗೊತ್ತಿಲ್ಲ. ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನಿ ಎನ್ನುವುದನ್ನ ಅವನೇ ಅರ್ಥ ಮಾಡ್ಕೋಬೇಕೆ ಹೊರತು ಜನ ಹೇಳ ಸಾಧ್ಯವಿಲ್ಲ. ಜನ ಏನು ಕಥೆ ಕಟ್ತಾರೆ ಬೇಕಾಗಿಲ್ಲ. ನನಗೆ ಹೊಟ್ಟೆ ತುಂಬಿದೆಯೋ ಇಲ್ವೋ ಅಂದ್ರೆ, ಈಗ ಉದಾಹರಣೆ ಕೊಡ್ತೀನಿ. ಸುಬ್ರಾಯ ಶರ್ಮಾ ಉಪನ್ಯಾಸ ಮಾಡ್ತಾ ಇದ್ದಾನೆ. ಉದಾಹರಣೆ, ಇವತ್ತು ಸುಬ್ರಾಯ ಶರ್ಮಾಜಿಯವರ ತಂದೆಯವರ ಶ್ರಾದ್ದ ಇವತ್ತಿಲ್ಲ. ಉದಾಹರಣೆ, ನಾನು ಫಟ್ಲಾಸ ಕೂತ್ಕೊಂಡು 4 ಪ್ರವಚನ ಮಾಡಿದೆ. ಒಂದು 7 ಗಂಟೆಯಿಂದ 8 ಗಂಟೆ, 8ರಿಂದ 9, 9ರಿಂದ 10, 10 4 ಪ್ರವಚನ ಮಾಡಿದೆ. ಸಿಂಹ ಗರ್ಜನೆ ಮಾಡ್ತಾ ಪ್ರವಚನ ಮಾಡಿದೆ. ಈ ಪ್ರಶ್ನೆ, ಸುಬ್ರಾಯ ಶರ್ಮಾಜಿಯವರು ತಿಂಡಿ ತಿಂದಿದ್ದಾರೋ ತಿಂದಿಲ್ವೋ? ಖಂಡಿತ ತಿಂದಿದ್ದಾರೆ. ಹೇಗೆ ಗೊತ್ತು? ಆ ಪ್ರವಚನ ನೋಡ್ರಿ, ಅವ್ರ ಕಂಠವನ್ನ ನೋಡಿ. ಅಷ್ಟು ಗಟ್ಟಿಯ ಸಿಂಹನಾದ ಮಾಡ್ಬೇಕಾದ್ರೆ ತಿಂಡಿ ತಿಂದಿರ್ಬೇಕು. ಮತ್ತೊಬ್ಬ ತಿಂಡಿ ತಿಂದಿಲ್ಲ, ಅವರು ಬಿಸ್ಕೆಟ್ ತಿಂದಿರ್ಬೇಕು. ಮತ್ತೊಬ್ಬ ಇರ್ತಾನೆ ಕಾಫಿ ಕುಡಿದಿರ್ಬೇಕು. ಮತ್ತೊಬ್ಬ ಇರ್ತಾನೆ ಹೊಟ್ಟೆ ತುಂಬಾ ಊಟ ಮಾಡಿರ್ಬೇಕು. ಸಂತೋಷ. ನಿಜವಾಗಿ ನೋಡಿ, ನೀರ್ನೂ ಕುಡಿದಿಲ್ಲ. ಯಾಕೆ? ಅಪ್ಪನ ಶ್ರಾದ್ದ. ಯಾಕೆ ಅಂತ ಮತ್ತೊಬ್ಬ ವ್ಯಕ್ತಿಯನ್ನ ನೋಡಿ, ಅವನ ವ್ಯವಹಾರವನ್ನ ನೋಡಿ ನಾವು ಜ್ಞಾನಿ ಅಜ್ಞಾನಿ ಅಂತಿದ್ದೇವೆ. ಇದು ಸ್ವಾನುಭವ ಗಮ್ಯ. ಇಷ್ಟಂತೂ ನಿಜ. ವಿವೇಕಿಗಳಾಗಿದ್ದ ಮಾತ್ರಕ್ಕೆ ಅವರಿಗೆ ಕರ್ತೃತ್ವ ಭೋಕ್ತೃತ್ವ ಪ್ರಮಾತೃತ್ವ ಇದೆಯೋ ಇಲ್ವಾ? ಜಾಸ್ತಿ ಇರುತ್ತೆ. 10 ರೂಪಾಯಿ ದಾನ ಮಾಡಿದವನಿಗೆ 1% ಪ್ರಮಾತೃತ್ವ, 100 ರೂಪಾಯಿ ದಾನ ಮಾಡಿದವನಿಗೆ 10% ಪ್ರಮಾತೃತ್ವ, 1 ಲಕ್ಷ ದಾನ ಮಾಡಿದವನಿಗೆ 100% ಪ್ರಮಾತೃತ್ವ. ಯಾಕೆ? ನಾ ದಾನ ಮಾಡ್ತಾ ಇದ್ದೆ, ಹೋಯ್ತು. ಬಹಳ ಸೂಕ್ಷ್ಮ ವಿಚಾರ. ಇಷ್ಟು ಯತ್ರ ಪ್ರಮಾತೃತ್ವಂ ಯತ್ರ ಕರ್ತೃತ್ವಂ ಯತ್ರ ಭೋಕ್ತೃತ್ವಂ ಅತ್ರ ಅಧ್ಯಾಸ ಪುರಸ್ಸರತ್ವಂ. ಎಷ್ಟು ಜನ ಇದೆ ಈಗ? ಪ್ರಮಾತೃತ್ವ ಎನ್ನುವಂತಹದ್ದು ಸಾಮಾನ್ಯವಾಗಿರುವ ದೋಷ. ಅವನಿಗೂ ಪ್ರಮಾತೃತ್ವ, ಇವನಿಗೂ ಪ್ರಮಾತೃತ್ವವಿದೆ. ವಿವೇಕಿನಾಮಪಿ ಪ್ರಮಾತೃತ್ವಂ ಪ್ರಮಾತೃತ್ವಮೇವ. ಅದೊಡ್ಡ ಶ್ರೀಮಂತನ ರಕ್ತ ಅದು ರಕ್ತವೇ, ಬಡವನ ರಕ್ತ ಅದು ರಕ್ತ. ಏನ್ ಸ್ವಾಮಿ, ಅವರು 10 ಲಕ್ಷ ಕೋಟಿ ಆಸ್ತಿವಂತರು, ಇವನ ಹತ್ರ 10 ರೂಪಾಯಿ ಇಲ್ಲ. ಇಬ್ಬರ ರಕ್ತವನ್ನು ಕೆಂಪು ಅಂತ ಹೇಳ್ತಾ ಇದ್ದಾರಲ್ಲ, ತಪ್ಪು ಅಂದ್ರೆ ಕೆಂಪೇನ್ಮೆ. ಅವನು ಶ್ರೀಮಂತನಾಗಿರ್ಬಹುದು, ಒಳ್ಳೆ ವಿದ್ಯಾವಂತನಾಗಿರ್ಬಹುದು, ರಕ್ತ ಮಾತ್ರ ಎಲ್ಲರದು ಒಂದೇ. ಅದೇ ಹಾಗಿರ್ಬೇಕಾದ್ರೆ ಪ್ರಮಾತೃತ್ವವನ್ನು ಕೇಳ್ಬೇಕೇನ್ರಿ? ಈ ಪ್ರಮಾತೃತ್ವವನ್ನ ಖರ್ಚಾಗುವಂತಹದ್ದೇನಂತ ಅಸ್ಯಾನರ್ಥ ಹೇತೋ ಪ್ರಹಾಣಾಯ. ಅಧ್ಯಾಸವೆಂಬ ಪ್ರಮಾತೃತ್ವಕ್ಕೆ ಕಾರಣವಾಗಿರುವ ಅಧ್ಯಾಸವನ್ನ ನಾಶ ಮಾಡುವುದಕ್ಕಾಗಿ ಸರ್ವಾನರ್ಥ ಹೇತು ಅಂದ್ಬಿಟ್ರು. ಇದು ಯಾರು ಹೇಳಿಲ್ಲ, ಶಂಕರಾಚಾರ್ಯ ಹೇಳಿಬಿಟ್ರು. ಅದನ್ನ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಫಸ್ಟ್ ಕ್ಲಾಸ್ ಆಗಿ ವಿವರಿಸ್ತಾ ಇದ್ದಾರೆ. ಬ್ರಹ್ಮಾನಂದವಾಗ್ತಾ ಇದೆ. ವಿವೇಕಿನಾಮಪಿ ಪ್ರಮಾತೃತ್ವಮಸ್ತಿವಾನವ ಅಸ್ತಿ ಅಂದಮೇಲೆ ಪ್ರಮಾತೃತ್ವಮೇವ ಅಧ್ಯಾಸ ಪುರಸ್ತರತ್ವಂ ತೇಷಾಮಪಿ ವ್ಯವಹಾರ. ಅವರ ವ್ಯವಹಾರವು ಅವಿದ್ಯಾ ಪುರಸ್ತರ ಏವ. ನೋಡಿ,
ಅವಿದ್ಯಾ ಪುರಸ್ಸರ ಅಂತ ಹೇಳ್ತಾ ಇಲ್ಲ. ಅವಿದ್ಯಾ ಪುರಸ್ಸರವೇ ಆಗಿದೆ ಎಂದು ಅವಗಮ್ಯತೆ ತಿಳಿತಾ ಇದೆ. ಒಬ್ಬ ಒಳ್ಳೆ ಎಂಜಿನಿಯರ್, ಬುದ್ಧಿವಂತ, ಅನುಕೂಲವಾಗಿದ್ದಾನೆ. ಅವನು ಬಹಳ ಸಂತೋಷದಿಂದ 50 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ, ಸಿವಿಲ್ ಎಂಜಿನಿಯರ್ ಕಟ್ಬಿಟ್ಟು ತುಂಬಾ ಜನ ಅದಕ್ಕೆ 1000 ಕೋಟಿ ರೂಪಾಯಿ ಖರ್ಚು ಮಾಡ್ದ. 50 ಅಂತಸ್ತಿನ ಬಿಲ್ಡಿಂಗ್ ಅನ್ನ ಒಂದ್ ಮಠಕ್ಕೆ ದಾನ ಮಾಡ್ಬಿಟ್ಟ. ಎಲ್ಲ ಅನುಕೂಲ ಇದೆ. ಅವನ್ಗೆ ಅಧ್ಯಾಸ ಇದೆಯಾ? ಇದೆ. ಯಾಕೆ ಗೊತ್ತು? ಪ್ರಮಾತೃತ್ವವಿದೆ. ನಾನು ತುಂಬಾ ಸಂಪಾದನೆ ಮಾಡಿದ್ದೆ, ಆ ಹಣದಲ್ಲಿ 50 ಅಂತಸ್ತು ಬಿಲ್ಡಿಂಗ್ ಅನ್ನು ಕಟ್ಬಿಟ್ಟು ಇಂಥ ಮಿಷನ್ಗೆ ದಾನ ಮಾಡ್ಬಿಟ್ಟೆ ಅಂತಾನೆ. ಯಾರು? ನಾನು 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 ಎಲ್ಲಿ? ಅಹಂ ಮಮೇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ತಸ್ಯ ಅಧ್ಯಾಸ ಪುರಸ್ಸರತ್ವಂ. ಅಮ್ಮ ಮತ್ತೊಮ್ಮೆ ವಾಕ್ಯ ಮತ್ತೆ ನೋಡ್ಕೊಳ್ಳಿ. ತೇನ ಆದ್ದರಿಂದ ವಿವೇಕಿನಾಮಪಿ ಶ್ರೀಮತಾಮಪಿ ಬುದ್ಧಿಮತಾಮಪಿ ಶಾಸ್ತ್ರ ಪಂಡಿತಾನಾಮಪಿ ಪ್ರಮಾತೃತ್ವಮಸ್ತಿ. ಹೌದಾ? ಅವರಿಗೂ ಪ್ರಮಾತೃತ್ವ ಉಂಟು. ಪ್ರಮಾತೃತ್ವಮೇವ, ಈ ಪ್ರಮಾತೃತ್ವವೇ ಅವರಿಗೂ ಕೂಡ ವ್ಯವಹಾರ. ಪ್ರಮಾತೃತ್ವವಿಲ್ಲದೆ ವ್ಯವಹಾರವಿಲ್ಲ. ಯತ್ತ ವ್ಯವಹಾರ ತತ್ತ ಪ್ರಮಾತೃತ್ವಂ, ಯತ್ತ ಪ್ರಮಾತೃತ್ವಂ ತತ್ತ ಆತ್ಮಾನಾತ್ಮನೋ ಇತರ ಅಧ್ಯಾಸ ಪುರಸ್ಸರತ್ವಂ. ಅತಃ ಸರ್ವೇ ವ್ಯವಹಾರ ಸರ್ವೇಷಾಂ ವ್ಯವಹಾರ ಅಧ್ಯಾಸಂ ಪುರಸ್ಸತ್ಯೈವ ಪ್ರವೃತ್ತಃ. ಅವಿದ್ಯಾ ಪುರಸ್ಸರ ಏವ ಕಾಲ ಜೋಡಿಸಿದ್ರು ಶಂಕರಾಚಾರ್ಯರು. ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಅಧ್ಯಾಸಂ ಪುರಸ್ಸತ್ಯ ಪ್ರವೃತ್ತಃ ಅಂದ್ರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಸರ್ವೇ ವ್ಯವಹಾರ ಅಧ್ಯಾಸಂ ಪುರಸ್ಕೃತ್ಯೈವ ಪ್ರವೃತ್ತ. ಜ್ಞಾನಿಗಳ ಮಾತು. ಒಬ್ಬ ಜ್ಞಾನಿಯ ಮಾತಿಗೆ ಮತ್ತೊಬ್ಬ ಜ್ಞಾನಿಯ ವ್ಯಾಖ್ಯಾನ ಅನುಭವಿಸುವುದಕ್ಕೆ ಮುಮುಕ್ಷು ಜನಗಳಿಗೆ ಬ್ರಹ್ಮಾನಂದ. ಒಂದ್ ಕಡೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು, ಮತ್ತೊಂದ್ ಕಡೆಯಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯರು. ಇಬ್ರು ಕೂಡ ಅಧ್ಯಾಸ ಭಾಷೆ ವಿಚಾರ ಮಾಡ್ತಾ ಇದ್ದಾರೆ. ಶಂಕರಾಚಾರ್ಯ ಹೇಳ್ತಾರೆ ಸರ್ವೇ ವ್ಯವಹಾರ ಅಧ್ಯಾಸಂ ಪುರಸ್ಕೃತ್ಯ ಪ್ರವೃತ್ತ. ಅದನ್ನು ವಿವರಿಸುತ್ತಾ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಸರ್ವೇ ವ್ಯವಹಾರ ಅವಿದ್ಯಾಂ ಪುರಸ್ಕೃತ್ಯ ಇವ ಪ್ರವೃತ್ತ ಅಂತ ಹಾಕಿದ್ರು. ಅದು ಮಜಾ. ಜ್ಞಾನಿಗಳ ಮಾತನ್ನ ವೇದಾಂತ ಸಂದೇಶಗಳನ್ನ ಅರ್ಥ ಮಾಡ್ಕೋತಾ ಇದ್ದೇನೆ. ಇದಕ್ಕಿಂತ ಹೆಚ್ಚಿನ ಜಿಲೇಬಿ ಜಾಂಗಿರ್ಬಿಟ್ಟ ಯಾವುದಿಲ್ಲ. ಸರಿ. ಅತಃ ಆದ್ದರಿಂದ ತತ್ರ ಆ ವಿಷಯದಲ್ಲಿ ನಕಿಂಚಿತ್ ವಕ್ತವ್ಯಮವಶಿಷ್ಯತೆ, ಹೇಳಬೇಕಾದದ್ದೇನೂ ಇಲ್ಲ. ಎಲ್ಲರ ವ್ಯವಹಾರಗಳು ಕೂಡ ಪ್ರಮಾತೃತ್ವದಿಂದಲೇ ನಡೀತಾ ಇವೆ. ಕರ್ತೃತ್ವ ಭೋಕ್ತೃತ್ವ ದೃಷ್ಟಿಯಿಂದ ನಡೀತಾ ಇವೆ. ಬಾಯಲ್ಲಿ ಹೇಳ್ಬಹುದು ನನ್ನ ಕರ್ತೃತ್ವವಿಲ್ಲ ಪ್ರಮಾತೃತ್ವವಿಲ್ಲ ಅಂತ, ಆದ್ರೆ ಮನಸ್ಸಿನ ಒಳಗಡೆ ಇದೆ. ಅದು ವಂಚಕ. ಮನಸ್ಸಿನ ಒಳಗಡೆಯಲ್ಲಿ ಕರ್ತೃತ್ವ ಭೋಕ್ತೃತ್ವ ಪ್ರಮಾತೃತ್ವ ಇಟ್ಕೊಂಡು ನಂಗಿಲ್ಲ ಅಂತ ಹೇಳಿ ತಪ್ಪಾಗಿದೆ. ಬ್ರಹ್ಮಜ್ಞಾನಿಗೆ ಬೇಕು ಬೇಕು ಅಂತಂದ್ರು ಕನಸಿನಲ್ಲೂ ಪ್ರಮಾತೃತ್ವವಿಲ್ಲ. ಯಾಕೆ? ದೇಹ ನಾನಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾನಲ್ಲ. ಯಾವಾಗ ಆತ್ಮಾನಾತ್ಮನ ಅಧ್ಯಾಸವೇ ಇಲ್ಲವೋ ಪ್ರಮಾತೃತ್ವ ಹೇಗೆ ಬರುತ್ತೆ? ಒಂದ್ ಪುಟ್ಟ ಮಗು ಇದೆ, 6 ತಿಂಗಳು ಮಗು. ಆ ಮಗುವಿಗೆ ಪ್ರಮಾತೃತ್ವ ಇದೆಯಾ? ಕರ್ತೃತ್ವ ಭೋಕ್ತೃತ್ವ ಇದೆಯಾ? ಆ ಮಗುವಿನ ಹೆಸರಿನಲ್ಲಿ 1ನೇ ವರ್ಷದ ಹ್ಯಾಪಿ ಬರ್ತ್ಡೇ ದಿವಸ ಅವ್ರ ತಂದೆ ಯಾವುದೋ ದೇವಸ್ಥಾನಕ್ಕೆ 1 kg ಬಂಗಾರ ಕೊಟ್ಟ. ಆ ಮಗುವಿಗೆ ಏನಾದ್ರೂ ಪ್ರಮಾತೃತ್ವ ಉಂಟಾ? ಅಧ್ಯಾಸ ಉಂಟಾ? ಅಪ್ಪನಿಗೆ. ಯಾಕೆ? ಪ್ರಮಾತೃತ್ವ. ಜ್ಞಾಪಕ ಇಟ್ಕೊಂಡು ಪ್ರಮಾತೃತ್ವ ಶಬ್ದ ಚೆಂದ ಜ್ಞಾಪಕ ಇಟ್ಕೊಂಡು. ಆದ್ದರಿಂದ ತದ್ವಿಷಯ ಆ ವಿಷಯದಲ್ಲಿ ನಕಿಂಚಿತ್ ವಕ್ತವ್ಯ ಹೇಳಬೇಕಾದ್ದೇನು ಉಳಿದಿಲ್ಲ. ಯತ್ ಪುನರುಚ್ಯತೆ, ಇನ್ನೊಂದು ಮಾತು ಹೇಳಿದ ಪೂರ್ವ ಪಕ್ಷಿ. ಪರೀಕ್ಷಕಾಣ
ಶಾಸ್ತ್ರ ಪ್ರಣಯನಾದಿ ಪ್ರವೃತ್ತಯ ನ ಅಪ್ರತಿಪನ್ನಾದಿ ವ್ಯವಹಾರ ತುಲ್ಯ ಭವಿತುಮರ್ಹಂತೀತಿ. ಅಬ್ಬಾ, ಇನ್ನೊಂದು ಮಾತು ಹೇಳ. ಈ ಪ್ರಪಂಚದಲ್ಲಿ ಬುದ್ಧಿವಂತರು ಅಂತ ತುಂಬಾ ಜನ ಇದ್ದಾರೆ. ಅವರ ಪರೀಕ್ಷಕರು, ಇನ್ವೆಸ್ಟಿಗೇಟರ್ಸ್ ಎಲ್ಲವನ್ನು ಸಂಶೋಧನೆ ಮಾಡ್ತಾ ಇದ್ದಾರೆ. ಅಂತವರು ದೊಡ್ಡ ದೊಡ್ಡವರು ಶಾಸ್ತ್ರ ಪ್ರಣಯನ ಮನುಸ್ಮೃತಿ ಬರೆದಿದ್ದಾರೆ, ಆಪಸ್ತಮಸ್ಮೃತಿ ಬರೆದಿದ್ದಾರೆ, ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಗ್ರಂಥವನ್ನು ಬರೆದಿದ್ದಾರೆ, ಶಂಕರಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದಿದ್ದಾರೆ. ಅದರಿಂದ ನೂರಾರು ಜನಗಳಿಗೆ, ಸಹಸ್ರಾರು ಜನಗಳಿಗೆ ಬೇಕಾದ ಪ್ರಯೋಜನವಾಗ್ತದೆ. ಆ ವ್ಯವಹಾರ ಅಧ್ಯಾಸ ಪುರಸ್ಕಾರವಾ ಅಂತ ಕೇಳಿದ್ದೆಲ್ಲ, ಆ ವಿಷಯಕ್ಕೆ ನಾವು ಉತ್ತಮ ಕೊಡ್ತೇವೆ ಎಂದು. ಇವರು ಪರೀಕ್ಷಕರು, ಬುದ್ಧಿವಂತರು, ಶಾಸ್ತ್ರವನ್ನ ಬರೆದಿರುವಂತವರು, ನೂರಾರು ಜನ ಶಿಷ್ಯರು ಹೊಂದವರು. ಇಂಥವರ ವ್ಯವಹಾರಗಳನ್ನ ನೀವು ದಡ್ಡರ ವ್ಯವಹಾರಗಳಂತೆ ಅವಿದ್ಯಾ ಪುರಸ್ಕಾರ ಅಂತ ಹೇಳುವುದು ತಪ್ಪು ಅಂತ ನೀ ಏನ್ ಹೇಳ್ತಾ ಇದ್ದೀಯೋ ಆ ಬಗ್ಗೆ ಉತ್ತರವನ್ನು ಕೊಡ್ತೇವೆ.